ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತ್ಯದಿಂದ ರಾಜ್ಯಾದ್ಯಂತ ಒಂದು ಹೋರಾಟಕ್ಕೆ ಕರೆ ನೀಡಿದೆ. ಏನಪ್ಪಾ ಅಂದ್ರೆ ಇವತ್ತು ರಾಜ್ಯದಲ್ಲಿ ಕಳೆದ 5-6 ವರ್ಷಗಳಿಂದ ಯಾವುದೇ ಸರ್ಕಾರಿ ಹುದ್ದೆಗಳ ನೇಮಕಾತಿ ಆಗಿಲ್ಲ. ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ತರಬೇತಿ ಪಡಿತಿದ್ದಾರೆ, ದಿನನಿತ್ಯ ಖರ್ಚು ಮಾಡಿ ತರಬೇತಿ ಪಡಿತಿದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ ಇವತ್ತು ಯುವ ನಿಧಿ ಕೂಡ ಬಂದು ಮಾಡಿದೆ ಸರ್ಕಾರ. ಮೊನ್ನೆ ಮಂಡಿಸಿದ ಬಜೆಟ್ ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ವಿಶೇಷ ಅನುದಾನ ನೀಡಿಲ್ಲ. ಆದ ಕಾರಣ ಇವತ್ತು ವಿದ್ಯಾರ್ಥಿ ಪರಿಷತ್ ಏನ್ ಆಗ್ರಹ ಮಾಡತ್ತಿತ್ತಂದ್ರ ತಕ್ಷಣವೇ ಭರ್ತಿ ಇವತ್ತು ಖಾಲಿ ಹುದ್ದೆ ಅದಾವಲ್ಲ ಅದರ ತಕ್ಷಣ ಭರ್ತಿ ಆಗಬೇಕು ಮತ್ತು ಈ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ಅನುದಾನ ನೀಡಬೇಕು. ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ದಿನನಿತ್ಯ ತಮ್ಮ ವಿದ್ಯಾಭ್ಯಾಸಕ್ಕೆ ದೂರ ಊರಿಂದ ಬರ್ತಾರೆ, ಆದ್ರೆ ಅವರಿಗೆ ಯಾವುದೇ ರೀತಿ ಒಂದು ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡ್ತಿದ್ರು, ಅದು ಕೂಡ ಇವತ್ತು ವಿದ್ಯಾರ್ಥಿ ವೇತನ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ. ಮತ್ತು ಇವತ್ತು ವಿಶ್ವವಿದ್ಯಾಲಯಗಳ ಸ್ಥಿತಿಗತಿ ನೋಡುತ್ತಿರ್ಬೋದು ನೀವು. ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಹೋದ್ರೆ ಇದೇನು ವಿಶ್ವವಿದ್ಯಾಲಯವೋ ಆದ್ರೆ ಅಥವಾ ಏನು ಇಲ್ಲಿ ಒಂದು ಸಾರ್ವಜನಿಕ ಶೌಚಾಲಯಕ್ಕೆ ಬಂದಿದವೋ ಹಿಂಗ ಅನಿಸ್ತೈತಿ. ಅದಕ್ಕಾಗಿ ಇವತ್ತು ವಿಶ್ವವಿದ್ಯಾಲಯಕ್ಕೆ ವಿಶೇಷ ಅನುದಾನ ನೀಡಬೇಕು. ಈಗ ಒಟ್ಟಾರೆ ಏನ್ ಹೇಳ್ತೇವೆ ಅಂದ್ರೆ ಇವತ್ತು ವಿದ್ಯಾರ್ಥಿ ಪರಿಷತ್ತಿಂದ ಏನ್ ಆಗ್ರಹ ಐತಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಮೊದಲನೇ ಒತ್ತು ಕೊಟ್ಟು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ಅನುದಾನ ನೀಡಬೇಕು. ಇಲ್ಲದಿದ್ದರೆ ಇದು ನಾವು ಇಟ್ಟಿದ ಬೇಡಿಕೆಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ವಿದ್ಯಾರ್ಥಿ ಪರಿಷತ್ ಉಗ್ರವಾದ ಹೋರಾಟಕ್ಕೆ ಕರೆ ನೀಡತೈತೆ ಅಂತ ಎಚ್ಚರಿಕೆ ನೀಡತ್ತವು. ನಮ್ಮ ಹೆಸರು कुशल कोडगेरे, राज्य सहकार्यदर्शी ABVP. आमचं राज्य सरकार काय मंडन केले याच्यामध्ये काय पण सरकारी काय पण याच्यामध्ये दिलेच नाही. सगळं फुकट आहे, मग पैसेच मारले त्यांनी. काय पण करताना ते स्टुडंटला काय पाहिजे ते देऊच पाहिजे. आजपर्यंत गव्हर्नमेंट नोकरी नाही आणि 9,232 शिक्षकांना नेमकाती होच पाहिजे, ते पण झाले नाही अजूनपर्यंत. आणि स्टुडंटला काय गव्हर्नमेंट नोकरी आहे ते पण अजून दिले नाही. हे बजेट मध्ये काय पण स्टुडंटला हेच नाही. त्याच्यासाठी आम्ही ट्राय केलेला आहे आणि असंच केले म्हटलं तर विधानसौधला हे करतो म्हणून हे देतो. ಪ್ರಥಮ್ ಗೌಡ ಪಾಟೀಲ್, ಸಿಟಿ ಸೆಕ್ರೆಟರಿ, ಬೆಳಗಾವಿ. ಅನುದಾನ ಏನು ನೀಡಿಲ್ಲ, ಕೇವಲ ವಿದ್ಯಾರ್ಥಿಗಳಿಂದ ಏನು ಶುಲ್ಕ ಅಂದ್ರೆ ಪ್ರವೇಶಾತಿ ಶುಲ್ಕ ತಗೋತಾರ, ಅದರಿಂದ ಅದೇ ಶುಲ್ಕವನ್ನು ಇಟ್ಕೊಂಡು ವಿಶ್ವವಿದ್ಯಾಲಯಗಳ ಉನ್ನತೀಕರಣ ಮಾಡಬೇಕಂತ ನಮ್ಮ ವಿಶ್ವವಿದ್ಯಾಲಯಗಳು ಹೇಳ್ತಾ ಇದ್ದಾವೆ. ನಾವು ಕೇಳ್ತಾ ಇರೋದೇನೆಂದ್ರೆ ತಕ್ಷಣವಾಗಿ ಈಗ ಸರ್ಕಾರದಲ್ಲಿ ಖಾಲಿ ಇರುವ 2,83,000 ಹುದ್ದೆಗಳಿದೆ, ಅದನ್ನ ಭರ್ತಿ ಮಾಡಿಕೊಳ್ಳಬೇಕು. ಮತ್ತು ಅತಿ ಹೆಚ್ಚು ಈಗ ಕಳೆದ 5 ವರ್ಷಗಳಿಂದ ಯಾವುದೇ ಪೊಲೀಸ್ ನೇಮಕಾತಿಗಳು ಅಂದ್ರೆ PSI ನೇಮಕಾತಿ ಆಗಿಲ್ಲ. ತಕ್ಷಣವೇ PSI ನೇಮಕಾತಿ ಆಗಬೇಕಂತ ನಮ್ಮ ಆಗ್ರಹವಿದೆ. ದರ್ಶನ್ ಪ್ರಶಾಂತ್, ABVP, ಬೆಳಗಾವಿ ಮಹಾನಗರ. कर्नाटक में लास्ट 2-3 ईयर्स से क्या 2 लाख से ज्यादा वैकेंसी खाली पड़ रहे हैं. उसका नियमित अभी नहीं हो रहा है. उसका क्या है ना, वो जॉब वैकेंसी के लिए नहीं बुला रहे हैं. कर्नाटक सरकार कभी भी वो आश्वासन देते रहे. इसलिए हम अभी इसलिए आग्रह कर रहे हैं कि अभी 2-3 दिन में आप वो जॉब वैकेंसी बुलाना चाहिए और यूनिवर्सिटी के लिए विशेष अनुदान देना चाहिए. नहीं तो हम विधानसभा को चाहते हैं उनके आगे प्रोटेस्ट करने के लिए विद्यार्थी परिषद में बजट मंडन के कुछ भी नहीं दे. थोड़ा 4 लाख की बजट है, उसके 10% और 20% शिक्षण के लिए रहना चाहिए. शिक्षण रहा तो सब रहता है. अभी उसका थोड़ा हिस्सा भी हमको नहीं मिला है. जितना मिलना चाहिए था वो नहीं मिला है. इसलिए हमारा प्रोटेस्ट चल रहा है. नहीं तो ये विद्यार्थी जीवन के लिए वो बहुत कष्ट हो जाता है. इसलिए राघवेंद्र देसाई, राष्ट्रीय कार्यकारिणी सदस्य, अखिल भारत